ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಇದ್ದಾಗ ಅಯ್ಯರ ಹತ್ರ ಕೀರ್ತನೆ ಕಲಿತಾ ಇದ್ದ, ಗೋಪಾಲಕೃಷ್ಣ ಅಯ್ಯರ ಹತ್ರ. ಆವಾಗ ಕದಿರಿ ಗೋಪಾಲಕೃಷ್ಣ ಬಗ್ಗೆ ವ್ಯಕ್ತಿಗತವಾಗಿ ಏನು ಗೊತ್ತಿಲ್ಲ. ಕಲಿತರೆ ಅವರೆಲ್ಲ ಕಡೆಗೆ ನಮಗೆ ನಡೆಯೋ ಇನ್ನೊಬ್ಬ ಒಳಗದವರನ್ನು ತಯಾರು ಮಾಡಿ ಹಾಗೆ ಜಗಳಕ್ಕೆಲ್ಲ ನಿಂತಿದ್ದ. ಕುಂಬಳೆಯಲ್ಲಿ ಎಲ್ಲ ಅನುಭವ, ಕುಂಬಳೆ ಮಧೂರಿನಲ್ಲಿ ಎಲ್ಲ ಅವರನ್ನು ಒಳ್ಳೊಳ್ಳೆ ಪಾರ್ಟಿಯನ್ನು ಕರೆದು ದೇವಸ್ಥಾನದಲ್ಲಿ ಅಳವಡಿಸುವುದು ನನ್ನ ಕ್ರಮ. ಪುತ್ತೂರು ವೆಂಕಟಪ್ಪ ಡೋಗ್ರ, ನಾರಾಯಣ ಸ್ವಾಮಿ ನಾಗೇಶ್ವರದವರು ಒಳ್ಳೊಳ್ಳೆ ಪಾರ್ಟಿಯವರು ಕರ್ಕೊಂಡು ಬಂದು ಜಾತ್ರೆಗೆ ನಾವು ಕ್ಷೇತ್ರಕ್ಕೆ ಕರೆಸೋದಕ್ಕೆ ನನಗೆ ಸುಲಭ ಆಗ್ತಿತ್ತು. ಕ್ಷೇತ್ರ ಅಂತ ಹೇಳುವಾಗ ಅವರು ಬರ್ತಿದ್ರು, ಕೊಟ್ಟದರೆ ತಗೊಂಡು ಹೋಗ್ತಿದ್ರು. ಹಾಗೆ ಅವರಿಗೆ ಒಳ್ಳೆ ಸಂಭಾವನೆ ಕೊಡ್ತಾ ಇದ್ದೆ. ಈ ಕದ್ರಿ ಗೋಪಾಲನಾಥರು ಮತ್ತು ಕಲಾನಿಕೇತನಲ್ಲಿ ನಾನು ಹೋಗಿ ಮೃದಂಗ ತರಗತಿ ಓಪನ್ ಮಾಡಬೇಕು. ಆಗ ಕದ್ರಿ ಗೋಪಾಲನಾಥರು ಕಲಿತಾ ಇದ್ದಾರೆ ಗೋಪಾಲಕೃಷ್ಣಯ್ಯರು. ಗೋಪಾಲಕೃಷ್ಣಯ್ಯರಂದರೆ ತ್ರಿಪುರತಡೆಯವರು, ಇಲ್ಲಿನವರಲ್ಲ, ಎರ್ನಾಕುಳದವರು. ಅವರು ಅಯ್ಯರು, ಒಳ್ಳೆಯ ಸಂಗ್ರಹ ಇರುವವರು. ಅವರು ಹೇಳಿಕೊಡ್ತಿದ್ರು. ಮತ್ತು ನಮಗೆ ಸ್ನೇಹ ಆದರು. ಕುಂಬಳದ ಕರ್ಕೊಂಡು ಬಂದೆ. ಅವರನ್ನು ಬಂದು ನಾನು ಹೆಚ್ಚಾಗಿ ಪ್ರತಿಷ್ಠೆ ಮಾಡಿದಾಗ ಅಲ್ಲಿರೋ ಸ್ಥಳೀಯ ವರ್ಗದವರಿಗೆಲ್ಲ ತುಂಬ ಹೊಟ್ಟೆ ಕಿಚ್ಚಾಗ್ತಿತ್ತು. ಅವನನ್ನೇ ತಂದು ಇಲ್ಲಿ ಪ್ರತಿಷ್ಠೆ ಮಾಡ್ತಾರೆ, ಅದು ಬೇರೆ ವಿಷಯ. ಅದು ಸಾಧಾರಣ ಇದ್ದದ್ದು ನಮ್ಮ ಸಂಗೀತ ಪ್ರಪಂಚದಲ್ಲಿ. ಇದೆಲ್ಲ ನನಗೆ ದೊಡ್ಡ ವಿಷಯ ಅಲ್ಲ. ಹಾಗೆಲ್ಲ ಆಯಿತು. ಕದ್ರಿ ಗೋಪಾಲನಾಥನ ಕಡೆಗೆ ವಿದೇಶಕ್ಕೆ ಹೋದರು. ವಿದೇಶಕ್ಕೆ ಅವರು ಹೋಗುವಾಗ ಒಮ್ಮೆ ಹೋಗಿ ಬಂದು ಒಳ್ಳೆ ಅಲ್ಲಿ ಅವರಿಗೆ ಚಿನ್ನದ ಸ್ಯಾಕ್ಸೋಫೋನ್ ಎಲ್ಲ ಕೊಟ್ಟರು. ಅವರಿಗೆ ತರಲಿಕ್ಕಾಗದೆ ಅಲ್ಲಿ ಬಿಟ್ಟು ಬಂದರು. ಹಾಗೆ ವಿದೇಶಕ್ಕೆ 2ನೇ ಸಲ ಹೋಗುವಾಗ ನನಗೂ ವೀಸಾ ಮಾಡ್ತೇನೆ ಅಂತ ಹೇಳಿದ್ರು, ಪಾಸ್ಪೋರ್ಟ್ ಮಾಡ್ತೇನೆ ಅಂತ. ನಾನು ಒಪ್ಪಲಿಲ್ಲ. ನಾನು ವಿದೇಶಕ್ಕೆ ಹೋಗುವ ಮನಸ್ಸೆಲ್ಲ ಕಡಿಮೆ ಮಾಡಿದೆ. ಎಲ್ಲ ಸುತ್ತಾಡಿ ಸಾಕಾದವನು. ಬೇಡ, ನೀವು ಹೋಗಿ, ಅಲ್ಲ ನಿಮ್ಮನ್ನು ಬೇಕಾದ್ರೆ ತಗೊಂಡು ಕರ್ಕೊಂಡು ಹೋಗ್ತೀನಿ, ನಿಮಗೆ ಗೈಡು ಕೊಡ್ತೇನೆ ಅಂತ ಹೇಳಿದರು. ಅಷ್ಟು ಹೇಳಿ ಆ ವಿದೇಶಕ್ಕೆ ಹೋಗೋದು ನಿಂತು ಅವರು ಹೋಗಿ ಬಂದರು. ರಾಜನಗಿರಿ ಹೋದರು, ವೃತ್ತಿಪತ್ರಿಕೆ. ಹೀಗೆ ಬೇರೆ ಬೇರೆಯವರು ಹೋಗಿ ಅವರ ಕದ್ರಿ ಗೋಪಾಲನಾಥ ಒಂದು ಟೈಮ್ನಲ್ಲಿ ಕದ್ರಿಯಲ್ಲಿ ತರಗತಿ ಮಾಡಿ ತನ್ನ ಮಗಳನ್ನು ಸಂಗೀತ ಕ್ಲಾಸಿಗೆ ಮಾಡಿ, ನೀವು ಬಂದು ಇಲ್ಲಿ ಮೃದಂಗ ತರಗತಿ ಕೊಡಿ. ನಾನು ಸ್ವಲ್ಪ ಜಾರಿದೆ. ಕದ್ರಿಯಲ್ಲಿ ಹೋಗಿ ಮೃದಂಗ ತರಗತಿ, ಮೃದಂಗಕ್ಕೆ ವಿದ್ಯಾರ್ಥಿಗಳು ಹೆಚ್ಚು ಬರುವುದಿಲ್ಲ, ಕೆಲವೇ ವಿದ್ಯಾರ್ಥಿಗಳಿರು. ಬಾಕಿದಕ್ಕೆಲ್ಲ ವಿದ್ಯಾರ್ಥಿಗಳು ಬಂದಾಗೆ, ಡ್ಯಾನ್ಸಿಗೆ ಬಂದಾಗೆ ಮೃದಂಗಕ್ಕೆ ಬರಲಿ. ಅದರಲ್ಲಿ ನಮ್ಮ ಪಾಠಾಂತರದ ಕ್ರಮವಿದೆ. ಕಡ್ಡಾಯ 3 ಕಾಲ ಅಂಗಸಾಧನೆ ಮಾಡಬೇಕು. ಈ ಅಂಗಸಾಧನೆ ಮಾಡಬೇಕಾದ 3 ಕಾಲ ಮಾಡುವಾಗ ಈ ಪಾಠಗಳನ್ನು ಅವರಿಗೆಲ್ಲರಿಗೆ ಮಾಡಲಿಕ್ಕಾಗೋದಿಲ್ಲ, ಕೆಲವು ಮಕ್ಕಳಿಗೆ ಮಾತ್ರ ಮಾಡಲಿಕ್ಕಾಗ್ತದೆ. ಅದು ಬಹುತ ಆರಂಭದ ಪಾಠ 4 ಅಕ್ಷರ. ತ ಧಿ ತುಂ ನಂ ತದ್ದಿ ತುಂ ನಂ ತದ್ದಿ ತುಂ ತದ್ದಿ ತುಮ್ನ ತದ್ದಿ ತುಮ್ನ ತದ್ದಿ ತುಮ್ನ ತದ್ದಿ ತುಮ್ನ ತದ್ದಿ ತುಮ್ನ ತುಮ್ನ ತದ್ದಿ ತುಮ್ನ ತದ್ದಿ ತುಮ್ನ ತದ್ದಿ ತುಂ ನಂ ತದ್ ತುಂ ನಂ ತ ಧಿ ತುಂ ನಂ ತಾದಲ್ಲಿ ಸಂಗ್ರಹಿಸಬೇಕು. ಹೀಗೆ 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಮಾಡಿ ಅದನ್ನು ಕ್ರಮವಾಗಿ ಅಂತಸ್ತು ತೋರಿಸಬೇಕು. ಅದಕ್ಕೆ ಅದಕ್ಕೆ ಅನುಲೋಮ ಪ್ರತಿಲೋಮ
ಇನ್ನು 2 ಅರ್ಥ ಮಾಡ್ತಾರೆ. ಅನುಲೋಮ ಪ್ರತಿಲೋಮ ಅದರಿಂದ ಹಿಂದೆ ಬರುವಂಥದ್ದು. ಇನ್ನು ನಾವು ಶುರು ಮಾಡಿದ ಕಾಲದಿಂದ ವಿಳಂಬಕ್ಕೆ ಬರೋದು ವಿಲೋಮ ಅಂತ ಹೇಳ್ತೀವಿ. ಇದು ಅದರ ಥಿಯರಿ ಭಾಷೆಗಳು. ಕೆಲವರಿಗೆ ಗೊತ್ತಿಲ್ಲ, ಅದನ್ನು ಆ ಪಾಠವೇ ಮಾಡಿರಲ್ಲ ಈ ಥರ. ಅದು ಅದು 4 ಅಕ್ಷರ ಶುರು ಮಾಡಿ ಅದು ಶಾಸ್ತ್ರೀಯ 5 ಶಬ್ದ ಉಂಟದೆ, ಅದು 4 ಮಾಡಿದ್ದಾರೆ. ತ ದಿ ತೋ ತೇ ನ ತದ್ದಿ ತೋಟೆ ತದ್ದಿ ತುಂ ನಂ ತದ್ದಿ ತುಂ ನಂ ತದ್ದಿ ತುಂ ತದಿತುನ 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 ತದಿತುನ. ಮಧ್ಯಮ ಕಾಲ ಧೃತಕಾಲ. ಇದು ಶುರುವಿನಲ್ಲಿ ನಾನು ಮಾಡುವಾಗಲೇ ಗುರುಗಳಿಗೆ ತುಂಬ ಖುಷಿಯಾಯಿತು. ಅದನ್ನು ಹೇಳಿಕೊಟ್ರು, ಹೀಗೆ ಮಾಡು ಅಂತ. ಆಮೇಲೆ ಅದು 4 ಆವರ್ತಕ್ಕೆ ಹೋಗಿದೆ. 4 ಅಕ್ಷರದ ಶುರುವಾದರೆ 4 ಆವರ್ತ. ತತ್ತ ತತ್ತ ಆ ಕಡೆ ತೆಗೆ ತತ್ತ 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 ಆ ಕಡೆ ತೆಗೆ ತತ್ತ ಆ ಕಡೆ ತೆಗೆ ಆ ಕಡೆ ತಾ ದಿ ತೊಬ್ಬ 4 ಅಕ್ಷರದ ಹಿಂದೆ ಬರುವುದು. ಜಿಜ್ಜಿ ಜಿಜ್ಜಿ ಈ ಕಡೆ ತೆಗೆದು ಜಿಜ್ಜಿ 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 ಈ ಕಡೆ ತೆಗೆದು ಜಿಜ್ಜಿ ಈ ಕಡೆ ತೆಗೆದು ತುಮ್ 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 ಕಡೆ ತೆಗೆದು ತುಮ್ 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 ಕಡೆ ತುಮ್ ಕಡೆ ತೆಗೆದು ತುಮ್ ಕಡೆ ತೆಗೆದು ತುಮ್ ಕಡೆ ನಮ್ 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 ಕಡೆ ತೆಗೆದು ನಮ್ 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 ಕಡೆ ತೆಗೆದು ನಮ್ಮ ಕಡೆ ತತ್ತ ತತ್ತ ಕೆಟ್ಟ ಕೆಟ್ಟ ತಕ್ಕ ತತ್ತ ತತ್ತ. ಹೀಗೆ ಅನುಲೋಮ ವಿಲೋಮ ಅಂತ ಹೇಳ್ತಾರೆ. 2 ರೀತಿ. ಅನುಲೋಮ ಅಂದರೆ ಹೇಳ್ತಾ 2ನೇ ಕಾಲ 3ನೇ ಕಾಲ. ವಿಲೋಮ ಅಂತೇಳಿ 2ನೇ ಕಾಲ ಬರೋದು. ತಾನು ಹೇಳಿದ ಕಾಲದಿಂದ ವಿಳಂಬ ಮಾಡೋದು ವಿಲೋಮ. ವಿಲೋಮ ಅಂತ ಹೇಳಿದ್ರೆ ಭೂಮಿಯಿಂದ ತಗ್ಗಂತೆ. ಹೀಗೆ ಈ ಪಾಠ ಆದ ನಂತರ ಉರುಟುಗಳ ಅಭ್ಯಾಸ ಮಾಡಿ 4 ಅಕ್ಷರಕ್ಕೆ ಕ್ರಮೇಣ ನೋಡಿ ಅದನ್ನೆಲ್ಲ ಮಾಡಿದ ನಂತರ ಆ ಮನುಷ್ಯನಿಗೆ ಹಿಡಿತಾ ಇರಬೇಕು. ತಕ್ಕ ತತ್ತಿ ಕಿಟ್ಟ ತಕ್ಕ ತಕ ತದ್ದಿ ಕಿಟ್ಟ ತಕ್ಕ ತಕ ತದ್ದಿ ತಕ ತದ್ದಿ ಕಿಟ್ಟ ತಕ್ಕ ತಕ ತದ್ದಿ ಕಿಟ್ಟ ತಕ ತೆಗೆದರಿಗಿಡ ತೆಗೆ ತೆಗೆದರಿಗಿಡ ತೆಗೆ ತೆಗೆದರಿಗಿಡ ತೆಗೆದರಿಗಿಡ ತೆಗೆ ತೆಗೆದರಿಗಿಡ ತೆಗೆ ತೆಗೆದರಿಗಿಡ ತೆಗೆ ತಕ್ಕ ತದ್ದಿ ತಕ ತದ್ದಿ ಕಿಟ್ಟ ತಕ್ಕ ತಕ ತದ್ದಿ ಕಿಟ್ಟ ತಕ ತಕ್ಕ ತದ್ದಿ ಕಿಟ್ಟ ತಕ್ಕ ತಕ್ಕ ತದ್ದಿ. ಇದು ತಾಳದಲ್ಲಿ ನಿಲ್ಲಿಸಬೇಕು. ತಾಳದ ಶುರುವಾಗುತ್ತೆ ತಾಳನೆ. ಈ 3 ಕಾಲ ಮಾಡುವ ವಿಧಾನ ಚೆನ್ನಾಗಿ 8-10 ಪಾಠಗಳು ಆಗುವಾಗ ನಮಗೆ ತಿಂಗಳಾರು ಆಗಿದೆ. ಅವ್ರ ದಿವಸ 1 ಪಾಠಗಳು. ಅವ್ರು ಹೇಳೋದು 1 ಪಾಠ ಕೊಡ್ತೇನಪ್ಪ, ನೀನು ಅದನ್ನು 3 ಕಾಲ ಅಭ್ಯಾಸ ಮಾಡಿ ಬಾ, ಮರು ದಿವಸ ಇನ್ನೊಂದು ಕೊಡ್ತೇನೆ. ಅವರ ಕ್ರಮ ಆಗಂತೆ. ಕಡೆಗೆ ಮನೋಧರ್ಮ ಅಂತ ಕೊಡ್ತಾರೆ. ಮನೋಧರ್ಮ ಅಂತ ಹೇಳಿದ್ರೆ ಹಿಂದೂಸ್ತಾನಿ ಸಂಗೀತಕ್ಕೂ ನಮ್ಮ ಇದರಲ್ಲಿ ದಕ್ಷಿಣ ದೇಶದವರು ಅಷ್ಟು ಮಾಡಿರುವುದಿಲ್ಲ. ಪ್ರಧಾನ ತಾಳ ಯಾವುದೇ ಪದ್ಧತಿ ಇವಾಗ ಬ್ರೋಚೇವ ರೇವರುರ ರಘುವರ ನನ್ನ ಬ್ರೋ ಈ ಪದ್ಯ ಬರ್ತದೆ. ನಾ ತುಮ್ ತುಮ್ ನಾ ತುಮ್ ತುಮ್ ನಾ ತುಮ್ 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 ನಾ ತುಮ್ ತುಮ್ ನಾ. ಇದು ನಾವು ತುಮ್ನ ಎಡ ಕೈಗೆ ಬಿಟ್ಟು 2 ಕೈ ಬಿಟ್ಟು 2 ಕೈ ಸೇರಿಸ್ಪಡೆ ನುಡಿಸೋದಕ್ಕೆ ಮೊದಲು ಅಭ್ಯಾಸದಲ್ಲಿ ಬಂದಿರ್ತದೆ. ಈ ಬಲದ ಕೈಯನ್ನು ಮೀಟು ಮತ್ತು ಎಡ ಕೈಯಲ್ಲಿ ಹೊಡಿ. ಕೆಲವರು ಎಡದಲ್ಲೇ ಬೋರ್ ಹೊಡಿತದೆ ಬಿಟ್ಟು. ಅದನ್ನು ನಾವು ಇಲ್ಲಿ ಚಿನ್ನ ಅಂತ ಒಂದು ಶಬ್ದ, ಆ 2 ಕೈ ಸೇರಿಸಿ ಬಾರಿಸುವಂಥದ್ದು ತಂದೆಯವರ ಕಡೆಯವರ ಕ್ರಮ. ಅದನ್ನು ನಾವು ಅಭ್ಯಾಸ ಮಾಡ್ತೀವಿ. ಅವರಿಗೆ ದಿವಸ ಒಂದೊಂದು ಪಾಠ ಕೊಟ್ಟರೆ ಅದನ್ನು ಅಭ್ಯಾಸ ಮಾಡಿ ಮರು ದಿವಸ ಕರೆಕ್ಟಾಗಿ ಒಪ್ಪಿಸ್ತಾ ಇದ್ದ. ಹಾಗೆ ನನ್ನ ಹತ್ರ ಸ್ವಲ್ಪ ಪ್ರೀತಿ ಹೆಚ್ಚು. ಮೇಲಿಂದ ಮೇಲೆ ಹೇಳ್ಕೊಟ್ರು. ಕಡೆಗೆ ನೋಡಪ್ಪ, ಚೆನ್ನಾಗಿ ಕಲಿಯೋರಿದ್ರೆ ಹೇಳ್ಕೊಡು, ಇಲ್ಲಿ ಯಾರಿಗೆ ಕೊಡಬೇಡ, ಜಾಗ್ರತೆ ಮಾಡು, ನಿನ್ನ ಕೈಯಲ್ಲಿ ಎಲ್ಲವೂ ಇರಲಿ. ಕಡೆಗೆ ವಕ್ರೋಕ್ತಿಗಳು ಮನೋಧರ್ಮ ಅಂತ ಬರ್ತದೆ. ಮನೋಧರ್ಮ ಅಂತ ಹೇಳಿದರೆ ತಾನು ವಿನ್ಯಾಸ ಮಾಡೋದು ಭಾಷೆಯಲ್ಲಿ. ಅಲ್ಲಿಗೆ ಮನೋಧರ್ಮ ವಿನ್ಯಾಸ ಅಂತ ಹೇಳಿದೆ. ಅದು ನಾ ತುಮ್ ತುಮ್ ನಾ ತುಮ್. ಹಿಂದೂಸ್ತಾನಿ ಆದರೆ ನಾದಿಂದಿನ ಇರ್ತದೆ.
ಎಂದು ಸಣ್ಣಗಿದೆ ಇದೆ ನಾ ತುಮ್ ನಾ ತುಮ್ ನಾ ತಿನ್ನ ತಕ್ಕ ದಿನ ನಾ ಆವರ್ತನದಲ್ಲಿ ಬರ್ತೇನೆ ನಾ ತುಮ್ ನಾ ತಿನ್ನ ತಕ್ಕ ದಿನ ನಾ ತುಮ್ ಕಿಟಕ ಬಂತು ತಿನ್ನ ಕಿಟಕ ನಾ ಒಂದೇ ಚೊಲ್ಲಿ ಕಟ್ಟಿ ಹೇಳ್ತಾ ಬಂದದ್ದು ತುಂಕಿಡ ಕಿಟಕ ಎದರ ಕಿಟಕ ತುಂಕಿಡ್ದೆ ದರಿಕಿಡ್ದೆ ರಾಂಕಿಡ್ದೆ ದರಿಕಿಡ್ದೆ ದರಿಕಿಡ್ದೆ ತುಂಕಿಡ್ದೆ ದರಿಕಿಡ್ದೆ ರಾಂಕಿಡ್ದೆ ದರಿಕಿಡ್ದೆ ತುಂಕಿಡ ಗಿಡದೆ ದರಿಕಿಡ್ದೆ ತುಂಕಿಡ ಗಿಡದೆ ದರಿಕಿಡ್ದೆ ತುಂಕಿಡ ಗಿಡದೆ ದರಿಕಿಡ್ದೆ ತಾ ತಕದಿನ ತಾಗ ಜಿ ತಾ ಈಗ ಅರದಿ ಅಂತ ಇತ್ತು ಅರದಿ ಅಂತ ಹೇಳಿದ್ರೆ ಒಂದು ನಡೀತದ ಕ್ರಮ ಹಾಗೆ ಮತ್ತೆ ಅದನ್ನು ಉದ್ದಕ್ಕೂ ಅದರ ಹಿಂದುಗಡೆ ಬರುವಾಗ ಬಿಕ್ಕಟ್ಟಾದ ಅದು ಎಲ್ಲರಿಗೂ ಸಿಗೋಲ್ಲ ಕಷ್ಟಪಟ್ಟು ಕಲಿಯಬೇಕು ಒಂದು ನಮಗೆ ಗೊತ್ತಾಗಬೇಕಾದ್ರೆ ಒಂದು ವಾರ ಬೇಕಾಗ್ತದೆ ಅದು ಜಾತಿವಾರ ಅಂತ ಈ ಜಾತಿವಾರ ಅಂದರೆ ಒಂದು ತೀರ್ಮಾನ ಇದ್ದರೆ 8 ಅಕ್ಷರ 8 ಮಾತ್ರೆ 16 ಮಾತ್ರೆ 32 ಮಾತ್ರೆ ಹೀಗೆ ಬರ್ತದೆ ಚತುರ್ಥ ತ್ರಿಶರ 12 24 ಹೀಗೆ ಬರ್ತದೆ ಮಿಶ್ರ ಆದರೆ 7 14 28 ಹೀಗೆ ಆಗಿಬಿಡ್ತದೆ ಖಂಡ ಆದರೆ 10 20 30 ಹೀಗೆ ಬರ್ತದೆ ಸಂಕೀರ್ಣ ಆದರೆ 9ರಿಂದ ಹಾಗೆ ಬೆಳೀತದೆ 9ರಿಂದ ಈಗ 5 ಜಾತಿವಾರು ತೀರ್ಮಾನಗಳು ಇರ್ತದೆ ಅದು ಕೊನೆಯಲ್ಲಿ ಕೊಡುವಾಗ ಆ ಕೇರ್ ಪ್ರಕಾರ ಬರ್ತದೆ ಇಂಥ ಜಾತಿ ಕೋರ್ವೆ ಅಂತ ಹೇಳಿದ ಮುಕ್ತಾಯದ ಸೆಟ್ಟಿಂಗಿಗೆ ತಮಿಳು ಭಾಷೆಯಲ್ಲಿ ಕೋರ್ವೆ ಅಂತ ಹೆಸರು ಅದು ಜಾತಿ ಕೋರ್ವೆ ಅದು ಕೊಡುವಾಗ ತತ್ತಾಂಕು ತತಕಿಡ್ತಕ್ಕೆ ತಾಂಗ್ ತರಿತನ ಜಿನಿ ತಾಂಗ್ ತಕ್ಕಿಟ್ಟ ತಕ್ಕ ತರಿಕಿಡ್ತಾನೆ ತಾಕಿಟ್ಟ ಜಿಮ್ಮಿ ತಾಕಿ ತಜ್ಜಿಮಿ ದಿಕ್ಕು ತದಿಂಗಿಣದು ತಗದಿಂಗಿಣದು ತದಿಂಗಿಣದು ತದಿಂಗಿಣದು ತಗದಿ ತದಿಂಗಿಣದು ತದಿಂಗಿಣದು ತಗದಿ ತದಿಂಗಿಣದು ಇದು ಈ ಕೋರು ಕೂಡ ಮಜಾ ಅವ ಅಭ್ಯಾಸ ಮಾಡಿಕೊಡ್ಬೇಕು ಅದು ಅವರವರ ಕೈಯಲ್ಲಿರುವ ಅಭ್ಯಾಸದ ಅದು ಇತರರಿಗೆ ಸುಲಭದಲ್ಲಿ ಹೇಳ್ಕೊಡೋದಿಲ್ಲ ಚೆನ್ನಾಗಿ ಕಲಿತಾನೆ ವರ್ಷಗಳ ಜೊತೆಯಲ್ಲಿದ್ದವನಿಗೆಲ್ಲ ಹೇಳ್ಕೊಡು ಇಲ್ಲಿ ಹೇಳ್ಕೊಡ್ಬೇಕಾದ್ರೆ ಅವರು ಹೇಳ್ಬಿಟ್ಟಿದ್ದಾರೆ ಮಾಸ್ಟರ್ ಹೇಳ್ಬಿಟ್ಟಿದ್ದಾರೆ ಬೇಡ ಚೆನ್ನಾಗಿ ಶ್ರದ್ಧೆಯಿಂದ ಕಲಿಯೋರು ಹೇಳ್ಕೊಡು ಹಾಗೆ ಅದು ಆ ಥರ ಪಾಠಗಳು ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು